ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಜ್ಞಾನೇಶ್ವರ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಾಳೆ 6ನೇ ತಾರೀಕು ನಮ್ಮ ಧರ್ಮಪತ್ನಿಯವ್ರದ್ದು ಬರ್ತ್ಡೇ ಇದೆ. ಇವತ್ತು ಅವರಿಗೋಸ್ಕರ ಒಂದು ಸರ್ಪ್ರೈಸ್ ಕೇಕ್ ತೊಗೊಂಬಂದಿದ್ದೀನಿ. ನೈಟ್ ಕೇಕ್ ಕಟ್ ಮಾಡೋಣ ಅಂತೇಳಿ. ಅವ್ರಿಗೆ ಹನಿ ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ಅವ್ರಿಗೋಸ್ಕರ ಹನಿ ಕೇಕ್ ಸ್ಪೆಷಲಾಗಿ ಮಾಡಿಸ್ಕೊಂಡ್ಬಂದಿರೋದು. ನೋಡೋಣ ಅವ್ರಿಗೆ ಏನು ಇಷ್ಟ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ನೋಡೋಣ, ಇದೊಂಥರ ಅದೊಂದು ಸರ್ಪ್ರೈಸ್ ಗಿಫ್ಟ್. ಕೊಂಡ್ಮೇಲೆ ಕೇಕ್ ಕಟ್ ಮಾಡಿಸ್ಬೇಕಂತ ಮಾಡಿದ್ದೀನಿ. ಅವ್ರನ್ನ ಅಂದರೆ ನೈಟ್ 12 ಗಂಟೆ ಸುಮಾರು ಎಬ್ಬಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕಂತ ಮಾಡಿದ್ದೀನಿ. ಸ್ವಲ್ಪ ಡೆಕೋರೇಷನ್ ಮಾಡೋದಿದೆ, ಡೆಕೋರೇಷನ್ ಮಾಡ್ಕೊಂಡು ಮಾಡ್ತೀನಿ. ಬಟ್ ಅವ್ರಿಗೊಂದು ಸರ್ಪ್ರೈಸ್ ಅಷ್ಟೇ. ಅವರು ಒಳಗಡೆ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ನಾನು ಬಂದಿರೋದು, ವೀಡಿಯೋ ಮಾಡ್ತಿರೋದು. ನೋಡೋಣ, ಸುಮ್ಮನೆ ಹೋಗ್ಬಿಟ್ಟು ಸುಮ್ಮನೆ ಇಡೋಣ ಕೇಕ್. ಏನಂದ್ರೆ ಗೊತ್ತಿಲ್ಲ. ಏನಪ್ಪ ಅಂದರೆ ತುಂಬ ದಿನ ಆಯಿತು ಬ್ಲಾಗ್ ಮಾಡಿಲ್ಲ. ಒಂದು ವೀಕ್ ಮೇಲಾಯಿತು ಆ್ಯಕ್ಚುಲಿ. ಏನಪ್ಪ ಅಂದರೆ ಮನೆಯಲ್ಲಿ ಹುಷಾರಿದ್ದಿಲ್ಲ. ಫಸ್ಟ್ ನಮ್ಮ ಮಗಳಿಗೆ ಸ್ವಲ್ಪ ಜ್ವರ ಬಂದಿತ್ತು. ಅದಾದಮೇಲೆ ಮತ್ತೆ ನಂಗೆ ಜ್ವರ ಬಂತು. ಮತ್ತು ನನ್ನಿಂದಾಗಿ ನಮ್ಮ ಸಿಸ್ಟರ್ಗೆ ಮತ್ತೆ ಜ್ವರ ಬಂತು. ಹಂಗಾಗಿ ಸ್ವಲ್ಪ ಹುಷಾರಿಲ್ಲಕ್ಕೆ ಆಮೇಲೆ ಈ ಕ್ಲೈಮೇಟ್ಗೆ, ಮಳೆ ಕ್ಲೈಮೇಟ್ಗೆ ಜ್ವರ ಬಂದುಬಿಟ್ಟು ಸ್ವಲ್ಪ ಇದಾಗಿತ್ತು. ಹಂಗಾಗಿ ವೀಡಿಯೋ ಮಾಡಿದ್ದಿಲ್ಲ. ಸೊ ನೋಡೋಣ, ಅವ್ರು ಏನಂತಾರೆ ಏನಂತ ಗೊತ್ತಿಲ್ಲ. ಅವ್ರನ್ನ ಒಳಗಡೆ ಕೇಕ್ ಫ್ರಿಜ್ನಾಗ ಇಟ್ಟೀನಿ. ಸ್ವಲ್ಪ ಡೆಕೋರೇಷನ್ ಮಾಡೋದಿದೆ. ಒಂದು ಸ್ವಲ್ಪ ಡೆಕೋರೇಷನ್ ಮುಗಿಸ್ಕೊಂಡು ಮಾಡೋಣ ಅಂತ ನಾನು. ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ಆ್ಯಕ್ಚುಲಿ ಮದುವೆದಾಗಿಂದ ಜಾಸ್ತಿ ಯಾವುದೇ ರೀತಿ ಸರ್ಪ್ರೈಸ್ ಏನು ಕೊಟ್ಟಿಲ್ಲ. ಹಂಗಾಗಿ ಮೊನ್ನೆ ಆ್ಯನಿವರ್ಸರಿ ಕೂಡ ಸರ್ಪ್ರೈಸ್ ಏನು ಕೊಟ್ಟಿಲ್ಲ. ಸುಮ್ಮನೆ ಏನಂತಾರೆ ಕೊಡಿ, ಯಾಕೋ ಇವತ್ತು ಬರ್ತಡೇಗೆ ಸರ್ಪ್ರೈಸ್ ಮಾಡೋಣ ಅಂತೇಳಿ ಆಸೆ ಆಯಿತು. ಅದಕ್ಕೋಸ್ಕರ ಅವರು ಮಲ್ಕೊಂಡಿದ್ದಾರೆ. ಸದ್ಯಕ್ಕೆ ಸ್ಕ್ರೀನ್ ಹಾಕೀನಿ. ನಾನು ಸ್ವಲ್ಪ ಲೈಟಿಂಗ್ಸ್ ಒಂದು ಸ್ವಲ್ಪ, ಆಮೇಲೆ ಬರ್ತಡೇ ಒಂದು ಸ್ವಲ್ಪ ಪ್ರೇಮ ಒಂದು ಸ್ವಲ್ಪ ಬೇಗ ಮುಗಿಸ್ಕೊಂಬಿಡೋಣ. ಟೈಮ್ ಇಲ್ಲ, ಬೇಗ ಮುಗಿಸ್ಕೋಬೇಕು. ಬೇಗ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು. ಓಕೆ, ಗೊತ್ತಿಲ್ಲ. ಸ್ಕ್ರೀನ್ ಹಾಕಿ ಲೈಟಿಂಗ್ ಹಾಕಿ ಇದು ಮಾಡಿದೆ. ಮತ್ತು ಬಲೂನ್ ತರ್ಬೇಕಂದ್ರೆ ಬಲೂನು ನೈಟ್ ಅದು ಏನು ಮಾಡ್ಬೇಕಾದ್ರೆ ಮತ್ತು ಬ್ಲಾಸ್ಟ್ ಆಗ್ತಪ್ಪ ಅಂದರೆ ನಮ್ಮ ಮಗಳು ಮಕ್ಕೊಂಡಿರ್ತಾಳೆ, ಹಾಕಿದಾಗ ಅಂತೇಳಿ ನಾನು ಬಲೂನ್ಸ್ ತೊಗೊಂಬಂದಿಲ್ಲ. ಸುಮ್ಮನೆ ಏನಪ್ಪ ಜಸ್ಟ್ ಇಷ್ಟೇ ಮಾಡಿರೋದು. ಇನ್ನೊಂದು ಸ್ವಲ್ಪ ಇದೆ, ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ಒಂದು ಸ್ವಲ್ಪ ಮಾಡೋಣ. ಓಕೆ, ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣುತ್ತೆ, ನಿಮ್ಗೆ ಹೆಂಗೆ ಅನಿಸುತ್ತೆ, ಗುಡ್ಡ ಬೇಡ ನೋಡಿ ಕಮೆಂಟಲ್ಲಿ ಹಾಕಿ. ಏನೋ ಗೊತ್ತಿಲ್ಲ, ಮಾಡ್ಬೇಕು ಅನ್ನಿಸ್ತು, ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ನಮ್ಮ ಧರ್ಮಪತ್ನಿಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಜಸ್ಟ್ ಟ್ರೈ ಅಷ್ಟೇ, ನೋಡೋಣ. ಗಾಯ್ಸ್, ಇದು ಇಷ್ಟ ಮಾಡಿರೋದು. ಜಾಸ್ತಿ ಡೆಕೋರೇಷನ್ ಮಾಡಿಲ್ಲ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ಮಾಡಿಲ್ಲ. ಆಮೇಲೆ ಕೇಕ್ ಒಂದು ರೆಡಿ ಇದೆ. ನನ್ನ ಮಗ ಇನ್ನೂ ಮಕ್ಕಂಡಿಲ್ಲ, ಎದ್ದಾನು. ಹ್ಯಾಪಿ ಬರ್ತ್ಡೇ ಮೈ ಲವ್. ಆ್ಯಕ್ಚುಲಿ ಇದನ್ನು ಕೇಕ್ ಯಾವಾಗಲೂ ಪ್ರತಿ ಸರಿ ಬರ್ತ್ಡೇಗೆ ಮಾತ್ರ ನಾನು ಇದೇ ರೀತಿನೇ ಮಾಡಿಸೋದು. ಹಾಗಾಗಿ ಇದು ಕೂಡ ಸೇಮ್ ನನಗೆ ಮಾಡಿಸಿರೋದು. ಅವ್ರದ್ದಂತೂ ಫುಲ್ಲು ನಿದ್ದೆ ಹೋಗಿದ್ದಾರೆ. ಎಬ್ಬಿಸ್ಬೇಕು, ಎಬ್ಬಿಸಿ ಏನಂತ ಏನು ಗೊತ್ತಿಲ್ಲ. ಡೆಕೋರೇಷನ್ ಅಂತೂ ಆಲ್ಮೋಸ್ಟ್ ಅಡುಗೆ ಮಾಡಿದ್ದೀನಿ, ನಾನು ಬಂದಾಗ ನಾನು ಮಾಡಿದ್ದೀನಿ. ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಬಟ್ ಟೈಮ್ ಇಲ್ಲ. ಹಾಗಾಗಿ ನಾನು ಅಷ್ಟೇ ಸುಮ್ಮನೆ ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಲೈಟಿಂಗ್ಸ್ ತೊಗೊಂಡಿದ್ದೀನಿ. ಸೊ ಹಂಗಾಗಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕೇನಂತೇಳಿ. ಅವ್ರು ನೆನೆಸ್ಕೊಂಡು ಕರ್ಕೊಂಬರೋಣ ನಮ್ಮ ಧರ್ಮಪತ್ನಿ. ಎಸ್, ಅವರು ನಮ್ಮ ಧರ್ಮಪತ್ನಿಯವರು ಎದ್ದೇಳ್ತಿಲ್ಲ, ಎಬ್ಸಿದೆ ಎದ್ದೇಳ್ತಿಲ್ಲ. ಅವರು ಸ್ವಲ್ಪ ಕರ್ಕೊಂಬರ್ತೀನಿ ಹೋಗಿ. ನನ್ನ ಮಗ ಹೋದ ಕರ್ಕೊಂಬರ್ತೀನಿ. ಜಸ್ಟ್ ವೇಟ್, ಕರ್ಕೊಂಬರ್ತೀನಿ ಗಾಯ್ಸ್. ಹ್ಯಾಪಿ ಬರ್ತ್ಡೇ.
ಹ್ಮ್. ಆಂಟಿ ಹ್ಮ್. ಮಕ್ಕಳು ಇವರು ಅಂತಾನೆ. ಏನ್ ಹೇಳುತ್ತೆ? ಎದ್ದು ಕರ್ಕೊಂಬಂದು ಏನಾರ ಹೇಳ್ತಿದ್ರು. ಏ ಗಾಯ್ಸ್, ನಮ್ಮ ಧರ್ಮಪತ್ನಿಯವರು ಫುಲ್ ನಿದ್ದೆದಲ್ಲಿದ್ರು. ಎಬ್ಬಿಸ್ಕೊಂಬಂದೀನಿ. ನನಗೆ ಬಂದಂಗ ಡೆಕೋರೇಷನ್ ಸಿಂಪಲ್ ಆಗಿ ಮಾಡೀನಿ. ಚೆನ್ನಾಗಿ ಮಾಡ್ಬೋದಿತ್ತು, ಬಟ್ ಸಿಂಪಲ್ ಆಗಿ ಮಾಡೀನಿ. ಇಷ್ಟ ಆಯ್ತು. ಮೇಡಮ್ ಅವರು ಕೇಕ್ ಕಟ್ ಮಾಡಕ್ಕೆ ರೆಡಿ ಇದ್ದಾರ. ನಿದ್ದೆ ಫುಲ್ ನಿದ್ದೆ ಇದೆ ಅಂತ ಬಟ್ ಎಬ್ಬಿಸ್ಕೊಂಡು ಕರ್ಕೊಂಬಂದಿನಿ. ಏನಿಲ್ಲ ಗಿಡ. ಮಮ್ಮಿ ಹ್ಯಾಪಿ ಬರ್ತ್ಡೇ ಆ ಕಡೆ ಬಾ, ಅಲ್ಲಿ ಬಾ, ಅಲ್ಲಿ ಬಾ, ಮಮ್ಮಿ ಕಡೆ ಬಾ. ಹ್ಯಾಪಿ ಬರ್ತ್ಡೇ ಮಮ್ಮಿಗೆ. ಮಮ್ಮಿ ಅನ್ನ ಈಗ ಇಲ್ಲ ಹಚ್ಚ. ಇಲ್ಲ ಸ್ವಲ್ಪ ಕಡಿಮೆ ಮಾಡಿ. Happy birthday to you. Happy birthday to you. Happy birthday. ತಮ್ಮಂದಿನಿ ಹೆಂಗ್ ತಮ್ಮಂದಿಂದ ಕೇಳಿದೆ, ಯಾವ ತಮ್ಮಂದಿಂದ ಕೇಳಿದ್ಯಾ? ಹೆಂಗ್ ತಗೊಂಬಂದಿನಪ್ಪ ಅಂದ್ರೆ ಕೈಯಿಂದ ತಗೊಂಬಂದಿನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನಪ್ಪ ಪಡೆದಿಲ್ಲ ಪಡೆದಿಲ್ಲ. ಅಷ್ಟೇ ಇರ್ತೀನಿ ಅಂತ ಅಲ್ಲ ಹಾಕಿತ್ತು ಮಕ್ಕಳಂಬಾರೆ ಬಾಯೇ ತಗ್ಸಿ. ಹ್ಯಾಪಿ ಬರ್ತ್ಡೇ. ಗೈಸ್, ನಾನು ಯಾವಾಗಲೂ ರೆಗ್ಯುಲರ್ ಆಗಿ ತಗೊಂಡ್ಬರೋದು ಸತೀಶ್ ಅಂತ ಹೇಳಿ ಬೇರೆಯವರು. ನಾನು ಚೆನ್ನಾಗಿದ್ದಾಗ ನಮ್ಮ ಚಿಕ್ಕಪ್ಪ ನಮ್ಮ ಫಾದರ್ ಅಲ್ಲೇ ತಗೊಂಡ್ಬರ್ತಿತ್ತು. ಇವಾಗ ಕೂಡ ನಾನು ಕೂಡ ನನ್ನ ಮಕ್ಕಳಿಗೆ ನನ್ನ ಕೇಕು ಅದು ಬೈಟೆ ಅಂತ ತಗೊಂಡ್ಬರ್ತೀನಿ. ಕೇಕ್ ಮಾತ್ರ ಸೂಪರ್ ಆಗಿದೆ. ಇವನ್ನೇ ದಳ್ಸ್ಕೊಂಡ್ಬಿಟ್ಟಿಯಲ್ಲ ಜೊತೆ ಪಾರ್ಟ್ನರ್ ಆಗಿ. ನನಗೆ ಮಾಡಕ್ ಕಲ್ಸಿಲ್ಲ ಅಂತ ನಾ ಎಷ್ಟು ಪುಣ್ಯ ಮಾಡಿ ನೋಡು. ನನ್ ಮಗ ನನ್ ಬರ್ತಡೆಗೆ ಏನು ನಿಮಗೆ ಸಪೋರ್ಟ್ ಮಾಡ್ಯಾನ ಅಲ್ಲಪ್ಪ. ಹಾಯ್ ಗಾಯ್ಸ್ ಅನ್ನು. ಹಾಯ್ ಗಾಯ್ಸ್, ಹ್ಯಾಪಿ ಬರ್ತ್ಡೇ ಮಾಡ್ತೀನಿ. ಅಲ್ಲೆಲ್ಲ ಹಾಕ್ತಿಲ್ಲ ನಿಮಗೆ. ಸ್ವಲ್ಪ ಮಾತು ಬರ್ತಿದೆ. ಮಳೆ ಫುಲ್ ಐತಿ, ಗಾಳಿ ಮಳೆ ಏನ ಆಡ್ಕೊಂಡು ಹೋಯ್ತು ಗೊತ್ತಿಲ್ಲ ಏನಂತ. ಇವಾಗ ಈ ಬ್ಲಾಗು ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ಧರ್ಮಪತ್ನಿಯವರು ಏನು ಹೇಳಿಲ್ಲ.
ಮಾತಾಡಿ ಮೇಡಮ್. ಏನ್ ನನ್ಗೆ ಆರಾಮಿಲ್ಲ ಅಂದ್ರು ಏನಿಲ್ಲ, ಸರ್ಪ್ರೈಸ್ ಖುಷಿ ಆಯ್ತು. ಯಾವಾಗ ಸರ್ಪ್ರೈಸ್ ಮಾಡಿಲ್ಲ, ಸರ್ಪ್ರೈಸ್ ಮಾಡಿಲ್ಲ, ಖುಷಿ ಆಯ್ತು. ಓಕೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಹಾಕ್ರಿ, ಅಥವಾ ನಾನು ಇನ್ನೂ ಚೆನ್ನಾಗಿ ಸರ್ಪ್ರೈಸ್ ಕೊಡ್ಬೋದಿತ್ತೇನೋ ಅಂತ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡ್ರಿ. ಓಕೆ, ಥ್ಯಾಂಕ್ ಯು.